ಹಾಯ್ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅನ್ಕೊತಾ ಇದ್ದೀನಿ. ಹಾಗೆ ನಾನು ಇವತ್ತು ಡೈಲಿ ಬ್ಲಾಗ್ನ ಮಾಡ್ತಾ ಇದ್ದೀನಿ. ಇವತ್ತು ನನ್ನ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಡೇ 38 68 ವೆಯ್ಟ್ ಲಾಸ್ ಚಾಲೆಂಜಲ್ಲಿ ಇವತ್ತಿನ ಬ್ಲಾಗ್ನ ನಾನು ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬೆಳಗ್ಗೆ ಖಾಲಿ ಹೊಟ್ಟೆಗೆ ನಾನು ಡಿಟಾಕ್ಸ್ ಡ್ರಿಂಕ್ನ ತೊಗೊಂಡೆ. ಸೊ ಡಿಟಾಕ್ಸ್ ಅದು ಕ್ಯೂಬ್ನ ಬಿಸಿ ನೀರಿಗೆ ಹಾಕ್ಕೊಂಡು ತೊಗೊಳ್ಳೋದು. ಈ ಕ್ಯೂಬ್ನ ನಾನು ಮಾಡೋದು ಹೇಗೆ ಅನ್ನೋದನ್ನು ರೆಸಿಪಿನ ನಾನು ಲಾಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ, ನೀವು ಚೆಕ್ ಮಾಡ್ಬೋದು. ಸೊ ಇದನ್ನು ಬೆಳಗ್ಗೆ ಟೈಮ್ ಕುಡಿಯೋದ್ರಿಂದ ಸ್ಕಿನ್ ಹೆಲ್ತ್ಗೆ, ಹೇರ್ ಹೆಲ್ತ್ಗೆ ಇದು ಸೂಪರಾಗಿ ಹೆಲ್ಪ್ ಆಗುತ್ತೆ. ಹಾಗೆಯೇ ಇದು ನಮ್ಮ ಬಾಡಿನ ಡಿಟಾಕ್ಸ್ ಮಾಡೋಕ್ಕೆ ಒಂದು ಮಾರ್ನಿಂಗ್ ಬೆಸ್ಟ್ ಡ್ರಿಂಕ್ ಅಂತಲೇ ಹೇಳ್ಬೋದು. ಟೇಸ್ಟ್ ವೈಸು ಅಷ್ಟೇ, ಕುಡಿಯೋದಕ್ಕೆ ತುಂಬ ಟೇಸ್ಟಿ ಆಗಿರುತ್ತೆ. ಇದನ್ನು ರೆಗ್ಯುಲರಾಗಿ ಕುಡಿಯೋದ್ರಿಂದ ನಿಮ್ಮ ಸ್ಕಿನ್ನಲ್ಲೂ ಕೂಡ ಚೇಂಜಸ್ ಕೂಡ ಕಾಣಿಸುತ್ತೆ. ಅದಾದಮೇಲೆ ನಾನು ಒಂದು 5 ಬಾದಾಮಿ ಹಾಗೆಯೇ ಒಂದು 3 ಖರ್ಜೂರನ ತಿಂದೆ. ಸೊ ವಾಕಿಂಗ್ ಹೋಗೋಕ್ಕಿಂತ ಮುಂಚೆ ಸೊ ಇದನ್ನು ತಿಂದೆ, ಏಕೆಂದರೆ ಡಿಟಾಕ್ಸ್ ಡೇ ಮಾಡಿದ್ದೆ. ನೈಟ್ ಬಂದುಬಿಟ್ಟು ನಾನು ಆರೆಂಜ್ ಜ್ಯೂಸ್ ಕುಡಿದಿದ್ದೆ. ಅದಾದಮೇಲೆ ಸೊ ಇವಾಗ ಬೆಳಗಿನ ವರ್ಕೌಟಿಗೆ ಎನರ್ಜಿ ಬೇಕಲ್ವ, ಹಾಗಾಗಿ ನಾನು ಡಿಟಾಕ್ಸ್ ಮಾಡಿದ್ದೆ ನೆಕ್ಸ್ಟ್ ಡೇ. ಸೊ ಬೆಳಗ್ಗೆ ಟೈಮು ಡ್ರೈ ಫ್ರೂಟ್ಸ್ನ ತೊಗೊತೀನಿ ಖಾಲಿ ಹೊಟ್ಟೆಗೆ. ಸೊ ನಾನು ಡಿಟಾಕ್ಸ್ ಡ್ರಿಂಕು ಕುಡ್ದಾದ್ಮೇಲೆ ಸೊ ಒಂದು 5 ಬಾದಾಮಿ ತೊಗೊಂಡು ಹಾಗೆಯೇ ಒಂದು 3 ಖರ್ಜೂರ, ನಿಮ್ಗೆ ಇಷ್ಟವಾದ ಡ್ರೈ ಫ್ರೂಟ್ಸ್ನ ತೊಗೊಬೋದು. ಸೊ ನಾನು ಇವೆರಡನ್ನು ಮಾತ್ರ ರೆಗ್ಯುಲರಾಗಿ ತೊಗೊತೀನಿ ಮಾರ್ನಿಂಗ್ ಟೈಮಲ್ಲಿ. ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್. ಸೊ ಬೆಳಗ್ಗೆನೇ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಬೆಳಗ್ಗೆಯಿಂದ ಏನೇನಾಯಿತು ಅಂತ ನೋಡಿದ್ದೀರಾ. ಇವಾಗ ಜಸ್ಟು ರನ್ನಿಂಗ್ ಕೂಡ ಮುಗಿಸಿ ಹಾಗೆ ಸ್ವಲ್ಪ ಸ್ಟ್ರೆಚಿಂಗ್ ವರ್ಕೌಟ್ ಕೂಡ ಮಾಡಿದೆ. ಇವತ್ತು ಕಾರ್ಡಿಯೋ ಏನು ಮಾಡೋಕ್ಕೆ ಹೋಗಿಲ್ಲ. ಸೊ ಸ್ವಲ್ಪ ಕಾಲೆಲ್ಲ ನೋವಿತ್ತು. ನೆನ್ನೆ ಸ್ವಲ್ಪ ಜಿಮ್ಮಲ್ಲೂ ಕೂಡ ವರ್ಕೌಟ್ ಜಾಸ್ತಿ ಇತ್ತು, ಹಾಗಾಗಿ ಇವಾಗ ಜಾಸ್ತಿ ಏನು ಮಾಡೋಕ್ಕೆ ಹೋಗಲಿಲ್ಲ. ಸ್ವಲ್ಪ ಲೈಟಾಗಿ ಮಾಡಿಕೊಂಡು ಸೊ ಮನೆ ಕಡೆ ಹೊರಟಿದ್ದೀನಿ. ಬನ್ನಿ ಮನೆಗೆ ಹೋಗಿ ಮತ್ತೆ ನಾನು ಸಿಗ್ತೀನಿ ನಿಮಗೆ. ಹಾಗೆ ಇವಾಗ ಮನೆಗೆ ಹೋಗ್ಬೇಕಾದ್ರೆ ನಾನ್ ವೆಜ್ ಕೂಡ ತೊಗೊಂಡು ಹೋಗಬೇಕು. ಸೊ ನಾನು ನಿಮ್ಗೆ ಹೇಳಿದ್ದೆ ಹಬ್ಬ ಮುಗಿಯೋ ತನಕ ನಾವು ನಾನ್ ವೆಜ್ ಮಾಡಲ್ಲ ಅಂತ. ಬಟ್ ಆದರೆ ನಮ್ಮದು ದೇವರು ಸ್ಟಾರ್ಟ್ ಆಗುತ್ತೆ, ಅಂದರೆ ನಾಳೆ ಬಂಗಾರ ಪೆಟ್ಟಿ ಬರುತ್ತಂತೆ, ಭಂಡಾರದ ಪೆಟ್ಟಿಗೆ. ಸೊ ಹಾಗಾಗಿ ಅದು ಬಂದರೆ ನಾವು ನಾನ್ ವೆಜ್ ಏನು ಮಾಡೋ ಹಾಗಿಲ್ಲ. ಸೊ ಇನ್ನು ದೇವ್ರ ಹಬ್ಬ ಮುಗಿಯೋ ತನಕ ನಾನ್ ವೆಜ್ ಏನು ತಿನ್ನೋ ಹಾಗಿರಲ್ಲ. ಸೊ ಹಾಗಾಗಿ ಇವಾಗಲೇ ಮಾಡ್ಕೊಂಡು ತಿನ್ನೋಣ ಅಂದ್ಕೊಂಡಿದ್ದೀವಿ. ಇವತ್ತೇನೆ ಲಾಸ್ಟ್ ಡೇ ಇರೋದು. ಸೊ ಇವತ್ತು ಮಾಡಿದರೆ ಇನ್ನು 1 ಮಂತ್ ತನಕ ಮಾಡೋ ಹಾಗಿಲ್ವಂತೆ. ನಮ್ಮ ಅಕ್ಕ ಇವಾಗ ಜಸ್ಟ್ ಫೋನ್ ಮಾಡಿ ಹೇಳಿದ್ರು. ಸೊ ನಾನು ಒನ್ ಮಂತ್ ತಿನ್ನೋದು ಅಂದರೆ ಹಬ್ಬ ಮುಗಿದು ಸೊ ವರ್ಷದೊಟ್ಟು ಕಾದ್ಮೇಲೆ ತಿನ್ನೋದು ಬೇಡ ಅಂದ್ಕೊಂಡಿದ್ದೆ. ಬಟ್ ಇವಾಗ ತಿನ್ನಲೇಬೇಕು, ಇವತ್ತೊಂದು ದಿನ ತಿನ್ನೋದಕ್ಕೆ ಇರೋದು. ಹಾಗಾಗಿ ಇವಾಗ ಹೋಗ್ಬೇಕಾದ್ರೇ ಮನೆಗೆ ತೊಗೊಂಡು ಹೋಗ್ತೀನಿ. ಸೊ ತೊಗೊಂಡೋಗಿ ಇವಾಗಲೇ ಮಾಡ್ತೀನಿ. ಇನ್ನು ಮಾಡಿಲ್ಲ ಅಂದರೆ ಇವತ್ತು ಇನ್ನೊಂದು ಮಂತ್ ತಿನ್ನೋ ಹಾಗಿಲ್ಲ. ಸೊ ನಾವೇನೋ ಇರ್ತೀವಿ, ಬಟ್ ಮಕ್ಕಳೆಲ್ಲ ಇರಲ್ಲ. ಹಾಗಾಗಿ ಇವಾಗ ಹೋಗ್ಬೇಕಾದ್ರೇ ನನಗೆ ಕಾಲ್ ಮಾಡಿ ಅವ್ರೇನು ತಿಂತಾರೆ ಅಂತ ಕೇಳಿಬಿಟ್ಟು ಮಾಡಿಕೊಡ್ಬೇಕು. ಸೊ ಬನ್ನಿ, ಎನಿವೆ ಮನೆಗೆ ಹೋಗಿ ಮತ್ತೆ ಸಿಗ್ತೀನಿ. ಇನ್ನು ನನ್ನ ಮಾರ್ನಿಂಗ್ ರೋಟೀನ್ ಎಲ್ಲ ಮುಗಿಸಾದ್ಮೇಲೆ ಸೊ ಬ್ರೇಕ್ಫಾಸ್ಟಿಗೆ ನಾನಿವತ್ತು ಡಿಟಾಕ್ಸ್ ಡ್ರಿಂಕ್ನ ಮಾಡ್ಕೊತಾ ಇದ್ದೀನಿ. ನೆನ್ನೆ ಹೋಲ್ ಡೇ ನಂದು ಡಿಟಾಕ್ಸ್ ಡೇ ಇದ್ದಿಂದ ನೆಕ್ಸ್ಟ್ ಡೇ ನಾನು ಸೊ ಬೆಳಗ್ಗೆ ಟೈಮು ಲೈಟಾಗೇ ಡಿಟಾಕ್ಸ್ ಥರದ್ದೇ ಏನಾದರೂ ತೊಗೊತೀನಿ. ಸೊ ಡಿಟಾಕ್ಸ್ ಮಾಡಿದ ನೆಕ್ಸ್ಟ್ ಡೇ ನಾನು ಬೆಳಗ್ಗೆ ಹೊತ್ತು ಏನು ಹೆವಿ ಫುಡ್ ತೊಗೊಳೋದಕ್ಕೆ ಹೋಗಲ್ಲ. ಏಕೆಂದರೆ ನಮ್ಮ ಬಾಡಿ ಫುಲ್ಲು ಡೇ ನಾವು ಡಿಟಾಕ್ಸ್ ಮಾಡಿರ್ತೀವಲ್ಲ, ಸೊ ಆದಷ್ಟು ನಮ್ಮ ಬಾಡಿ ಆ್ಯಕ್ಟಿವ್ ಆಗಿರುತ್ತೆ. ಸೊ ಆವಾಗಲೂ ಕೂಡ ನೆಕ್ಸ್ಟ್ ಡೇಗೆ ಏನಾದರೂ ಬೆಳಗ್ಗೆನೇ ಹೆವಿ ಕೊಡೋದ್ರಿಂದ ಅದು ಅಷ್ಟು ಬೇಗ ಆಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಹಾಗಾಗಿ ಆದಷ್ಟು ನಾವು ಈ ಥರ ಡಿಟಾಕ್ಸ್ ಡ್ರಿಂಕ್ನ ಬೆಳಗ್ಗೆ ತೊಗೊಂಡು ಇನ್ನು ಮಧ್ಯಾಹ್ನ ಟೈಮ್ ನಾರ್ಮಲ್ ಊಟ ಮಾಡೋದ್ರಿಂದ ಸೊ ನಮ್ಮ ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಇನ್ನು ಮಧ್ಯಾಹ್ನ ನಾನು ನಾನ್ ವೆಜ್ ಎಲ್ಲ ತಿನ್ನೋದ್ರಿಂದ ಬೆಳಗ್ಗೆ ಲೈಟಾಗೇ ಇರಲಿ ಅಂದ್ಬಿಟ್ಟು ನಾನು ಇವತ್ತು ಕುಕುಂಬರ್ ಡಿಟಾಕ್ಸ್ ಡ್ರಿಂಕ್ನ ಮಾಡಿಕೊಂಡೆ. ಕುಕುಂಬರ್ ಡಿಟಾಕ್ಸ್ ಡ್ರಿಂಕ್ನ ಮಾಡ್ಕೊಳ್ಳೋದಕ್ಕೆ ಕುಕುಂಬರು ಹಾಗೆ ಸ್ವಲ್ಪ ಪುದೀನ, 1 ಇಂಚಷ್ಟು ಶುಂಠಿ ಹಾಕ್ಕೊಂಡಿದ್ದೀನಿ, ಹಾಗೆ ಒಂದು ಅರ್ಧ ನಿಂಬೆಹಣ್ಣು ಇಟ್ಕೊಂಡಿದ್ದೀನಿ. ಸೊ ಅದನ್ನು ತೊಗೊಂಡು ಗ್ರೈಂಡ್ ಮಾಡಿ ಇಲ್ಲಿ ನಾನು ಸೋಸ್ಕೊಂಡಿದ್ದೀನಿ. ಆದಮೇಲೆ ಒಂದು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಬೆಳಗ್ಗೆ ಟೈಮ್ ಇದನ್ನು ಕುಡಿಯೋದ್ರಿಂದ ಬಾಡಿಗೆ ರಿಫ್ರೆಶ್ಮೆಂಟ್ ಸಿಗುತ್ತೆ, ಹಾಗೆ ಟೇಸ್ಟ್ ವೈಸು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಸೊ ಕುಕುಂಬರಲ್ಲಿ ರಿಚ್ ಇನ್ ಫೈಬರ್ ಇರೋದ್ರಿಂದ ಹಾಗೆ ವಾಟರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗೆಯೇ ಬಾಡಿನ ಡಿಟಾಕ್ಸ್ ಮಾಡೋದಕ್ಕೆ ಶುಂಠಿ ಹಾಗೆಯೇ ನಾವೇನು ಪುದೀನ ಯೂಸ್ ಮಾಡಿದ್ದೀವಿ ಅದು ಬಾಡಿನ ಡಿಟಾಕ್ಸ್ ಮಾಡೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ನಾನು ಡಿಟಾಕ್ಸ್ ಮಾಡಿದಾಗ ನೆಕ್ಸ್ಟ್ ಡೇ ಆದಷ್ಟು ಬೆಳಗ್ಗೆ ಟೈಮು ಲೈಟಾಗಿ ಫುಡ್ ತೊಗೊಳಕ್ಕೆ ನೋಡ್ತೀನಿ. ಯಾವುದೇ ಆದ ಹೆವಿ ಫುಡ್ನ ಬೆಳಗ್ಗೆ ಟೈಮ್ ತೊಗೊಳಲ್ಲ. ಸೊ ಇವಾಗ ಮಧ್ಯಾಹ್ನ ಊಟಕ್ಕೆ ಚಪಾತಿ ಹಾಗೆಯೇ ಚಿಕನ್ ಚಾಪ್ಸ್ನ ಮಾಡಿದ್ದೀನಿ. ಸೊ ಚಿಕನ್ನ ತೊಗೊಬಂದೆ ಇವತ್ತು ನಾನು. ಮಟನ್ ತಂದೆ ಒಂದೇ ಟೈಮಿಗೆ ಖಾಲಿ ಮಾಡೋಕ್ಕಾಗಲ್ಲ, ಹಾಗಾಗಿ ಚಿಕನ್ ತಂದು ಸೊ ಚಿಕನ್ ಚಾಪ್ಸ್ನ ಮಾಡಿದ್ದೀನಿ ಚಪಾತಿ ಜೊತೆಗೆ. ಅದ್ರ ಜೊತೆಗೆ ರೈಸ್ ಕೂಡ ಮಾಡಿದ್ದೀನಿ, ಹಾಗೆ ಸ್ವಲ್ಪ ಕಬಾಬು ಕೂಡ ಕಲಸಿಟ್ಟಿದ್ದೀನಿ ಕಬಾಬ್ ಮಾಡೋದಕ್ಕೆ ಅಂತ.
ಮಟನ್ ಎಲ್ಲ ತಂದರೆ ಒನ್ ಟೈಮಿಗೆ ಖಾಲಿ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಜಸ್ಟ್ ಚಿಕನ್ ಮಾತ್ರ ತೊಗೊಬಂದೆ. ಚಿಕನಲ್ಲಿ ನನಗೆ ಒಂದೇ ಐಟಮ್ ಮಾಡಿದ್ರೆ ಇಷ್ಟ ಆಗಲ್ಲ, ಹಾಗಾಗಿ ಚಿಕನ್ ಕಬಾಬು ಇಲ್ಲಾಂದರೆ ಚಿಕನ್ ಬಿರಿಯಾನಿ, ಚಿಕನ್ ಫ್ರೈ ಜೊತೆಗೆ ಏನಾದರೂ ಒಂದು ಕಾಂಬಿನೇಷನ್ ಇರಬೇಕು. ಹಾಗಾಗಿ ಸೊ ಕಬಾಬ್ ಕೂಡ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಬಿಸಿ ಬಿಸಿ ಚಪಾತಿ ಆಲ್ರೆಡಿ ಅದೀಗ ಹಾಕ್ಕೊಟ್ಟಿದ್ದೀನಿ. ಅವರಿಗೆ ಟೈಮ್ ಆಯಿತು ಆಫೀಸ್ಗೆ ಹೋಗೋಕ್ಕೆ, ಸ್ವಲ್ಪ ಲೇಟೇ ಆಗೋಯ್ತು ಮಾಡೋ ಅಷ್ಟರಲ್ಲಿ. ಸ್ಟಾರ್ಟ್ ಮಾಡಿದ್ದೆ ಲೇಟಾಗಿ ನಾನು. ತರನ ಬೇಡವಾ ಅಂತ ಯೋಚನೆ ಮಾಡಿಕೊಂಡು ಆಮೇಲೆ ಹೋಗ್ಬಿಟ್ಟು ಸರಿ ಬಿಡೋ ತರನ ಅಂದ್ಬಿಟ್ಟು ತಂದ್ಬಿಟ್ಟು ಲೇಟಾಗಿ ಸ್ಟಾರ್ಟ್ ಮಾಡಿದೆ ಅಡುಗೆ ಮಾಡೋಕ್ಕೆ. ಸೊ ನಮ್ಮನೆ ಇವತ್ತು ಹಬ್ಬದಕ್ಕಿಂತ ಮುಂಚೆನೇ ವರ್ಷದೊಳಗೆ ಮಾಡ್ಕೊಂಡು ತಿಂತಾ ಇದ್ದೀವಿ. ಸೊ ನಮಗೆ ಯುಗಾದಿ ಹಬ್ಬದ ವರ್ಷದೊಳಗೆ ಸ್ವಲ್ಪ ಗ್ರ್ಯಾಂಡಾಗಿ ಇರ್ತಾ ಇತ್ತು, ಈ ವರ್ಷ ಇಲ್ಲ. ಸೊ ಹಾಗಾಗಿ ಹಬ್ಬಕ್ಕಿಂತ ಮುಂಚೆನೇ ನಾನ್ ವೆಜ್ ಇವತ್ತು. ನಾನು ಈ ಬಾಕ್ಸಿಗೂ ಕೂಡ ಚಪಾತಿನೇ ಹಾಕ್ಬಿಟ್ಟು ಕಳಿಸ್ತೀನಿ. ನಮಗೆ ರೈಸ್ ಆಗುತ್ತೆ. ಒಂದು ಚಪಾತಿ ರೈಸ್ ಚೆನ್ನಾಗಿರುತ್ತೆ ಚಾಪ್ಸ್ ಜೊತೆ. ಎರಡು ಬೇಕು. ಇನ್ನು ಹನಿ ಆಫೀಸಿಗೆ ಕೂಡ ಲೇಟ್ ಆಗಿಬಿಟ್ಟಿತ್ತು. ಸ್ವಲ್ಪ ನಾನ್ ವೆಜ್ ಎಲ್ಲ ಇವತ್ತು ಮಾಡೋ ಅಷ್ಟೊತ್ತಿಗೆ ಸ್ವಲ್ಪ ಲೇಟ್ ಆಯಿತು. ಹಾಗಾಗಿ ಬೇಗ ಕಬಾಬ್ನ ಹಾಕಿ ಅವ್ರಿಗೆ ರೆಡಿ ಮಾಡಿಕೊಡೋಣ ಅಂದ್ಬಿಟ್ಟು ಸೊ ಒಂದು ಕಡೆ ಚಪಾತಿ ಎಲ್ಲ ಮಾಡಿ ಆಲ್ರೆಡಿ ಕೊಟ್ಬಿಟ್ಟಿದ್ದೆ ಅವರಿಗೆ. ಫಸ್ಟ್ ನಾನು ಕಬಾಬ್ ಏನಾದ್ರು ಮಾಡಿದಾಗ ಫಸ್ಟ್ ಕಬಾಬ್ ಕೊಟ್ಬಿಟ್ಟು ಆಮೇಲೆ ಮೇನ್ ಊಟನ ಕೊಡ್ತೀನಿ. ಬಟ್ ಇವತ್ತು ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಸೊ ಫಸ್ಟ್ ಅವರಿಗೆ ಚಪಾತಿ ಕೊಟ್ಟಿದ್ದೆ. ಚಪಾತಿ ಆದರೆ ಅವ್ರು ತಿನ್ನೋದು ಲೇಟ್ ಆಗುತ್ತೆ ಅಂದ್ಬಿಟ್ಟು ಚಪಾತಿ ಹಾಕ್ಕೊಟ್ಟಿದ್ದೆ. ಅದಾದಮೇಲೆ ಅವರಿಗೆ ಬಿಸಿ ಕಬಾಬ್ ಕೂಡ ಹಾಕ್ಕೊಟ್ಟೆ. ಸೊ ಇನ್ನೊಂದು 20 ಮಿನಿಟ್ಸಲ್ಲಿ ಕ್ಯಾಬ್ ಬರುತ್ತೆ ಅಂತ ಹೇಳಿದ್ರು. ಹಾಗಾಗಿ ಬೇಗ ಅವ್ರಿಗೆ ಹಾಕ್ಕೊಟ್ಟೆ. ಅದ್ರ ಜೊತೆಗೆ ಕ್ಯೂಟಿ ಕೂಡ ಅಮ್ಮ ಚೆನ್ನಾಗಿದೆ ಅಮ್ಮ, ಟೇಸ್ಟ್ ತುಂಬಾ ಚೆನ್ನಾಗಿ ಬಂದಿತ್ತು ಚಾಪ್ಸ್ದು ಅಂತ ಹೇಳಿದ್ರು. ಸೊ ಅವ್ರು ಖಾರ ಎಲ್ಲ ಕಮ್ಮಿ ಹಾಕಿ ಸ್ವಲ್ಪ ಟೇಸ್ಟಿಯಾಗಿ ಡಿಫ್ರೆಂಟ್ ಮಾಡಿದ್ದೆ. ತುಂಬ ಚೆನ್ನಾಗಿ ಬಂದಿತ್ತು ಗ್ರೇವಿ ಅಂತೂ. ಸೊ ನಾನಿನ್ನು ಮಧ್ಯಾಹ್ನ ಊಟಕ್ಕೆ ಸೊ ಒಂದು ಚಪಾತಿ ತೊಗೊಂಡಿದ್ದೀನಿ, ಹಾಗೆಯೇ ಚಿಕನ್ ಚಾಪ್ಸು, ಸೊ ಹಾಗೆಯೇ ಸ್ವಲ್ಪ ಸಲಾಡ್ಸ್ ತೊಗೊಂಡಿದ್ದೀನಿ. ಹಾಗೆ ನಾನಿವತ್ತು ಸೊ ಇನ್ನು ಜಾಸ್ತಿ ಸ್ವಲ್ಪ ದಿನ ತಿನ್ನಲ್ವಲ್ಲ ಅಂದ್ಬಿಟ್ಟು ಒಂದು 3 ಪೀಸ್ ಅಷ್ಟು ಕಬಾಬ್ನ ತೊಗೊಂಡೆ. ಸೊ ಕಬಾಬ್ನ ತಿಂದು ತುಂಬ ದಿನವೇ ಆಗೋಗ್ಬಿಟ್ಟಿತ್ತು ನಾನು. ಹಾಗಾಗಿ ಅದು ನೋಡಿದಾಗ ನನಗೆ ಕ್ರೇವಿಂಗ್ ಅನ್ನಿಸ್ತಾಯಿತ್ತು. ಸೊ ಎನಿವೇ ಸರಿ ತೊಗೊಳ್ಳೋಣ ಬಿಡು ಅಂದ್ಬಿಟ್ಟು ಹಂಗೆ ಅನ್ನಿಸ್ದಾಗ ಬೇಕು ಅಂತ ಅನ್ನಿಸ್ಬೇಕಾದ್ರೆ ಸೊ ಅದನ್ನು ಅವಾಯ್ಡ್ ಮಾಡೋಕ್ಕೆ ಹೋಗಬಾರ್ದು. ಸೊ ಹಾಗಾಗಿ ನಾನು ಕೂಡ ಮಧ್ಯಾಹ್ನದ ಊಟಕ್ಕೆ ಸೊ ಕಬಾಬ್ ಕೂಡ ಆ್ಯಡ್ ಮಾಡ್ಕೊಂಡಿದ್ದೆ. ಸೊ ನಾನ್ ವೆಜ್ ತಿಂದ ತಕ್ಷಣ ಎಸ್ಪೆಷಲಿ ಚಿಕನ್ನು ಸೊ ಬಾಡಿ ಹೀಟ್ ಆಗುತ್ತೆ ಅನ್ನೋರು ಸ್ವಲ್ಪ ನೀರಿಗೆ ಒಂದು ಅರ್ಧ ಲೆಮನ್ ಹಿಂಡ್ಕೊಂಡು ಸೊ ಕುಡ್ಕೊಳ್ಳೋದು. ಅಂದರೆ ಇದಕ್ಕೆ ಶುಗರ್ ಏನು ಹಾಕೋಂಗಿಲ್ಲ. ಜಸ್ಟ್ ಇದು ನಾನ್ ವೆಜ್ ತಿಂದಿದ್ದೀವಿ ಅಂತ ಅಲ್ಲ, ಈ ವರ್ಕೌಟ್ ಮಾಡೋರಿಗೆಲ್ಲ ಮಜಲ್ ಹಂಗಂಗೆ ಹಿಡ್ಕೊತಾ ಇರುತ್ತೆ. ಆವಾಗಲೂ ಡೈಲಿ ಇದೊಂದು ಗ್ಲಾಸ್ ಕುಡಿಯೋದ್ರಿಂದ ಅದು ರಿಲೀಫ್ ಆಗೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಇವತ್ತು ಮಳೆ ಬರೋ ಥರ ಫುಲ್ಲು ಆಚೆ ಕಡೆ ಫುಲ್ಲು ಕೂಲಾಗಿದೆ ವೆದರು. ಸೊ ಹಾಗೆ ನಾನು ಇವತ್ತು ಇದು ಕರ್ಟನ್ಸ್ ಎಲ್ಲ ಇವತ್ತೇ ವಾಶ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಇನ್ನು ನಾಳೆ ಬಂಗಾರಪೇಟೆಗೆ ಬರ್ತಲ್ಲ, ಸೊ ನಾಳೆ ಅಂತೂ ಏನು ಕೆಲಸ ಮಾಡೋಕ್ಕಾಗಲ್ಲ. ಇನ್ನು ನಾಡಿದ್ದು ಹಬ್ಬ ಇದೆ. ಸೊ ಈ ಹಬ್ಬಕ್ಕೆ ನಾನು ಜಸ್ಟ್ ಸಿಂಪಲ್ಲಾಗೆ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಯಾಕೆಂದರೆ ಮತ್ತೆ ನಮ್ಮ ದೇವ್ರ ಜಾತ್ರೆ ಬರುತ್ತೆ, ಅವಾಗ ಡೀಪ್ ಕ್ಲೀನ್ ಮಾಡ್ಕೋಬೇಕು. ಹಾಗಾಗಿ ಇವಾಗ ಸಿಂಪಲ್ಲಾಗಿ ಮಾಡ್ಕೊತಾ ಇದ್ದೀನಿ. ಜಸ್ಟ್ ಈ ಕರ್ಟನ್ಸ್ ಎಲ್ಲ ವಾಶ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಸೊ ಇವಾಗ ವಾಷಿಂಗ್ಗೆ ಆಲ್ರೆಡಿ ಸ್ವಲ್ಪ ಹಾಕಿದ್ದೀನಿ. ಇವನ್ನೆಲ್ಲ ತೆಗೆದ್ಬಿಟ್ಟು ಇವಾಗ ವಾಷಿಂಗ್ ಹಾಕಬೇಕು. ಹಾಂ ಏನಪ್ಪ? ಹಾಂ ನಮಗೆ ಐಡಿಯಾನೂ ಇರಲಿಲ್ಲ ಇಷ್ಟು ಬೇಗ ಬರುತ್ತೆ ಅಂತ. ಏಕೆಂದರೆ ನಾವು ಅಂದ್ಕೊಂಡಿದ್ವು ಹಬ್ಬ ಎಲ್ಲ ಮುಗಿದ್ಮೇಲೆ ಬರುತ್ತೆ. ಸೊ ಹಬ್ಬದ ಹೊರಸ್ತೊಡ್ಗೆಲ್ಲ ಮಾಡಿಕೊಂಡು ಸೊ ಮುಗಿಸಿದ ಮೇಲೆ ಮೇ ಬಿ ಅವರು ಬರ್ಬೋದು ಅಂತ ನಾವು ಅಂದ್ಕೊಂಡ್ವು. ನನಗೂ ಐಡಿಯಾನೇ ಇರಲಿಲ್ಲ ಇಷ್ಟು ಬೇಗ ಬರುತ್ತೆ ಅಂತ. ನಾನು ಅಂದ್ಕೊಂಡಿದ್ದೆ ಹಬ್ಬ ಇನ್ನು ಒಂದಿನ ಇದ್ದಂಗೆ ಎಲ್ಲ ಕ್ಲೀನ್ ಮಾಡ್ಕೊಬಿಡೋಣ, ಹೇಗಿದ್ರು ಬಿಸಿಲೆಲ್ಲ ಇರುತ್ತಲ್ಲ ಒಣಕೊಳ್ಳುತ್ತೆ. ಸೊ ಡೀಪ್ ಕ್ಲೀನ್ ಇಲ್ವಲ್ಲ, ಸೊ ನಾರ್ಮಲಾಗಿ ಕ್ಲೀನ್ ಮಾಡ್ಕೊಬೋದಲ್ಲ ಅಂದ್ಬಿಟ್ಟು ನಾನು ಸುಮ್ಮನೆ ಆಗಿದ್ದೆ. ಅದು ನೋಡಿದ್ರೆ ಸಡನ್ನಾಗಿ ಬೆಳಗ್ಗೆ ಫೋನ್ ಮಾಡೋಕೆ ಹೇಳಿದ್ರು. ಸೊ ಇಲ್ಲ ನಾಳೆನೇ ಪೂಜೆ ಬರುತ್ತೆ, ನಾನ್ ವೆಜ್ ಎಲ್ಲ ಇನ್ನೂ ತಿನ್ನೋ ಹಾಗಿಲ್ಲ ಅಂತ. ಸರಿ ಅಂದ್ಬಿಟ್ಟು ಸೊ ಎಲ್ಲ ಮಾಡಿ ತಿಂದ್ಬಿಟ್ಟು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಅದೇನು ನಾವು ಮೇಲೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೋದಾಗ್ಲೇ ಅದು ಫುಲ್ಲು ಡೀಪ್ ಕ್ಲೀನೇ ಆಗೋಗ್ಬಿಡುತ್ತೆ. ಅದು ನೋಡ್ತಾ ಅಯ್ಯೋ ಬಿಡು ಇದೊಂಚೂರು ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಸೊ ಎಲ್ಲ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಒಂದು ಕಡೆಯಿಂದ. ಸೊ ಇದು ವಿಂಡೋ ಗ್ರಿಲ್ಸ್ ಎಲ್ಲ ಇವಾಗ ಬಿಸಿಲು ಇದರಿಂದ ಆಚೆ ಕಡೆ
ಗಾಡಿಗಳು ಓಡಾಡೋದ್ರಿಂದ ಧೂಳಂತೂ ನಮ್ಮ ಮನೆಗೆ ಎಷ್ಟು ಕ್ಲೀನ್ ಮಾಡಿದ್ರೂ ಬರ್ತಾನೆ ಇರುತ್ತೆ. ನಾವು ಏಕೆಂದರೆ ಬಾಗಿಲನ್ನು ಓಪನಲ್ಲಿ ಇರ್ತೀವಿ, ಆಮೇಲೆ ವಿಂಡೋಸ್ ಎಲ್ಲ ಓಪನ್ ಮಾಡ್ತಾ ಇರ್ತೀವಿ, ಶೆಕೆ ಅಲ್ಲ, ಹಾಗಾಗಿ ಜಾಸ್ತಿ ಓಪನಲ್ಲಿ ಇಟ್ಕೊಳ್ಳೋದ್ರಿಂದ ಹೆವಿ ಧೂಳೆಲ್ಲ ಒಳಗಡೆ ಬರ್ತಾ ಇರುತ್ತೆ. ಇನ್ನು ನಾನು ಕ್ಲೀನಿಂಗ್ ಎಲ್ಲ ಮುಗಿಸಿ ಬಟ್ಟೆ ಎಲ್ಲ ವಾಶ್ ಮಾಡೋ ಅಷ್ಟರಲ್ಲಿ ಫುಲ್ಲು ಮಳೆ ಸ್ಟಾರ್ಟ್ ಆಯಿತು. ಬೆಂಗಳೂರಲ್ಲಿ ಫಸ್ಟ್ ಮಳೆ ಅಂತಲೇ ಹೇಳ್ಬೋದು. ಸೊ ಫುಲ್ಲು ನೋಡಿ ಖುಷಿ ಆಯಿತು. ಅದರಲ್ಲೂ ನಮ್ಮ ಹಾಸನಲ್ಲಿ ಮಳೆ ಎಲ್ಲ ಬಿದ್ದು ಇದು ಏನು ಫುಲ್ಲು ಮಂಜು ಗಿಡಗಳೆಲ್ಲ ಬಿದ್ದಿದೆ ಅಂತ ಫುಲ್ಲು ಯಾವ ರೀಲ್ಸ್ ಓಪನ್ ಮಾಡಲಿ ಅದೇ ಬರ್ತಾಯಿತ್ತು. ಹಾಗಾಗಿ ನಾನು ಇಲ್ಲಿ ಮೇ ಬಿ ಮಂಜುಗೆಡ್ಡೆ ಎಲ್ಲ ಬೀಳುತ್ತೇನೋ ಅಂದ್ಬಿಟ್ಟು ಐಸ್ ಕ್ಯೂಬ್ ನೋಡ್ತಾ ಇದ್ದೀನಿ. ಇಲ್ಲಿ ಏನೂ ಬಿದ್ದಿಲ್ಲ, ನಾರ್ಮಲ್ಲಾಗಿ ಚೆನ್ನಾಗಿ ಮಳೆ ಬಂತು. ಮಳೆ ಬಂದಮೇಲಂತೂ ಫುಲ್ಲು ಕೂಲಾಗಿತ್ತು. ಇನ್ನು ನನ್ನ ಕೆಲಸ ಎಲ್ಲ ಮುಗಿಸಿ ಫ್ರೆಶ್ ಅಪ್ ಆಗಿ ಸೊ ದಿನದ ಲಾಸ್ಟ್ ಮೀಲ್ನ ತೊಗೊಂಡೆ. ಲಾಸ್ಟ್ ಮೀಲ್ಗೆ ಒಂದು ಚಪಾತಿ ಹಾಗೆಯೇ ಸ್ವಲ್ಪ ಸಲಾಡು, ಸೊ ಒಂದು ಸ್ವಲ್ಪ ಚಿಕನ್ ಚಾಪ್ಸ್ ಕೂಡ ತೊಗೊಂಡೆ. ಸೊ ಇದಾಗಿತ್ತು ಇವತ್ತಿನ ನನ್ನ ಲಾಸ್ಟ್ ಮೀಲು. ಸೊ ಇವಾಗ ಮಾಡ್ಕೊಳ್ಳೋದಕ್ಕೂ ಏನಿರಲಿಲ್ಲ, ಇರೋದನ್ನೆಲ್ಲ ಖಾಲಿ ಮಾಡಬೇಕಾಗಿತ್ತು. ಹಾಗಾಗಿ ಇದನ್ನೇ ಅಡ್ಜಸ್ಟ್ ಮಾಡ್ಕೊಂಡ್ವು. ಇನ್ನು ಕ್ಯೂಟಿ ಬಾಸು ಅವ್ರು ಬಂದ್ಬಿಟ್ಟು ರೈಸ್ ಇತ್ತು, ಸೊ ಅವರು ರೈಸ್ನೇ ತಿನ್ಕೊಂಡ್ರು. ವೃದ್ಧಿ ಬಂದ್ಬಿಟ್ಟು ಅವಾಗಲೇ ಊಟ ಮಾಡಿಬಿಟ್ಟು ಮಲ್ಕೊಳಕ್ಕೆ ಅಂತ ಹೋಗಿದ್ರು. ವೆಲ್ಕಮ್ ಬ್ಯಾಕ್. ಸೊ ಇವಾಗ ನೈಟ್ ಆಗ್ತಾ ಇದೆ, 10:30. ಇವಾಗ ಮತ್ತೆ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಊಟ ಕೂಡ ಮುಗೀತು ನಮ್ಮದು. ಸೊ ಮಧ್ಯಾಹ್ನ ಊಟ ಆದಮೇಲೆ ಕೆಲಸ ಮಾಡೋಕೆ ಸ್ಟಾರ್ಟ್ ಮಾಡಿ, ಸೊ ಇವಾಗ ಸ್ವಲ್ಪ ಅದೇ ಕೆಲಸ ಮುಗಿದು ಫ್ರೆಶ್ ಅಪ್ ಆಗಿ ಇವಾಗ ಸ್ವಲ್ಪ ಊಟ ಮಾಡಿದೆ. ಏನಪ್ಪ ಇದು ಸೊ ಮಧ್ಯಾಹ್ನದಿಂದ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ, ಮೇಲ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೋಗಿ ಅದು ಡೀಪ್ ಕ್ಲೀನೇ ಆಗೋಯ್ತು. ಒಂದೊಂದ್ಸಲ ಹಂಗೆ ಆಗುತ್ತೆ. ಸೊ ಈಗ ಹಬ್ಬಕ್ಕೆ ಬೇಡ, ನೆಕ್ಸ್ಟ್ ಹೆಂಗಿದ್ರು ನಮ್ಮ ದೇವ್ರ ಪೂಜೆ ಇದೆಯಲ್ಲ ಅವಾಗ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಸ್ಟಾರ್ಟ್ ಮಾಡಿದೆ. ನೋಡಿದ್ರೆ ಎಲ್ಲ ಕಂಪ್ಲೀಟಾಗಿ ಕ್ಲೀನ್ ಮಾಡಿಕೊಂಡೆ. ಇನ್ನು ಕಿಚನ್ ಒಂದು ಕ್ಲೀನ್ ಮಾಡ್ಕೊಂಡಿಲ್ಲ. ಕಿಚನ್ನ ನಾಳೆ ಬೆಳಗ್ಗೆ ಬೇಗ ಎದ್ಬಿಟ್ಟು ಕಿಚನ್ ಒಂದು ಕ್ಲೀನ್ ಮಾಡ್ಕೊತೀನಿ. ಸೊ ಇವಾಗ ನಾನ್ ವೆಜ್ ತಿಂತೀವಲ್ಲ, ಇವಾಗ ಕ್ಲೀನ್ ಮಾಡಿದ್ರು ಅದು ಕ್ಲೀನ್ ಅಂತ ಅನ್ಸಲ್ಲ. ಹಾಗಾಗಿ ನಾಳೆ ಕಿಚನ್ನ ಕ್ಲೀನ್ ಮಾಡಿಕೊಂಡು ಮತ್ತೆ ಇನ್ನೊಂದ್ಸಲ ಮನೇನ ಒರೆಸ್ಕೊಂಡೆಲ್ಲ ಇದು ಮಾಡ್ಕೊತೀನಿ. ಸೊ ನಾಳೆದು ಬ್ಲಾಗ್ನ ಮಿಸ್ ಮಾಡಬೇಡಿ ನೋಡಿ. ನನಗೂ ಕೂಡ ನಾಳೆ ಬ್ಲಾಗಲ್ಲಿ ಏನೇನು ನಡೆಯುತ್ತೆ ಅಂತ ನನಗೂ ಗೊತ್ತಿಲ್ಲ. ಸೊ ನನಗೂ ಕೂಡ ಹೊಸದು, ಏಕೆಂದರೆ ನಾವು ಮದುವೆ ಆದಮೇಲೆ ಇದು ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ಹಾಗಾಗಿ ನಿಮ್ಮ ಜೊತೆ ಅದನ್ನು ಕೂಡ ನಾಳೆ ವಿಡಿಯೋದಲ್ಲಿ ಎಲ್ಲ ಶೇರ್ ಮಾಡ್ಕೊಳ್ತೀನಿ. ಸೊ ಇವಾಗ ಊಟ ಎಲ್ಲ ಮುಗೀತು. ಸೊ ಇವತ್ತಿನ ಊಟಕ್ಕೆ ಮಧ್ಯಾಹ್ನ ಏನು ಮಾಡಿದ್ದೆ ಅದೇ ಇತ್ತು, ಅದ್ರ ಜೊತೆಗೆ ಒಂದು ಚಪಾತಿ ಮಾಡಿಕೊಂಡೆ ಅಷ್ಟೇ. ಸೊ ಇವಾಗ ಸ್ವಲ್ಪ ಜೀರಾನ ಕುದಿಸ್ಬಿಟ್ಟು ಇಟ್ಕೊಂಡಿದ್ದೀನಿ, ಜೀರಾ ವಾಟರ್ನ ಮಾಡ್ಕೊಂಡಿದ್ದೀನಿ. ಮಲ್ಗೋಕ್ಕಿಂತ ಮುಂಚೆ ಸ್ವಲ್ಪ ಜೀರಿಗೆ ನೀರು ಕುಡಿದ್ಬಿಟ್ಟು ಮಲ್ಕೊತೀನಿ. ಸೊ ಹಾಗೇನೆ ನಿಮಗೆ ಒಂದು ಡ್ರೆಸ್ ಕೂಡ ತೋರಿಸ್ಬೇಕು. ಹಬ್ಬಕ್ಕೆ ನಾನು ಒಂದು ಡ್ರೆಸ್ ಬುಕ್ ಮಾಡಿದ್ದೆ, ಸೊ ಅದು ಕೂಡ ಬಂದಿದೆ. ಸೊ ಲಾಸ್ಟ್ ಮಿನಿಟಲ್ಲಿ ಬುಕ್ ಮಾಡಿದಂಥ ಡ್ರೆಸ್ಸು. ಸೊ ಫ್ಲಿಪ್ಕಾರ್ಟಲ್ಲಿ ಬುಕ್ ಮಾಡಿಕೊಂಡೆ. ಇದು 1 ಡೇ ಡೆಲಿವರಿ ಇತ್ತು. ಈ ಡ್ರೆಸ್ನ ನಾನು ತುಂಬ ದಿನದಿಂದ ಕಾಟನ್ ಇಟ್ಕೊಂಡಿದ್ದೆ. ಸೊ ಕಲರ್ ನನಗೆ ತುಂಬ ಇಷ್ಟ ಆಗಿತ್ತು ಅಂದ್ಬಿಟ್ಟು ಸೊ ಕಾಟನ್ ಇಟ್ಕೊಂಡಿದ್ದೆ. ಅದನ್ನು ಫೈನಲ್ ಇವಾಗ ಹಬ್ಬಕ್ಕೆ ತೊಗೊಂಡಿದ್ದೀನಿ. ಸೊ ಅಂಬ್ರೆಲಾ ಡ್ರೆಸ್ಸು ಹೇಗೆ ಕಾಣಿಸುತ್ತೆ ಏನೋ ಗೊತ್ತಿಲ್ಲ, ಬಟ್ ಕಲರ್ ಎಲ್ಲ ಇಷ್ಟ ಆಯಿತು. ಬೇರೆ ಹಾಕ್ಕೊಂಡಿದ್ದು ರಿವ್ಯೂ ಕೂಡ ಎಲ್ಲ ಚೆನ್ನಾಗಿತ್ತು ಅಂದ್ಬಿಟ್ಟು ತೊಗೊಂಡೆ. ಯಾಕೆ ಮಗನೇ ನನ್ನ ಮಗ ಯಾಕೋ ಸಂಜೆ ಎಲ್ಲ ಫುಲ್ ಕುಯ್ಯಿ ಅಂತ ಇದ್ದಾನೆ. ಮಧ್ಯಾಹ್ನ ಅರ್ಧ ನಿದ್ದೆ ಮಾಡಿ ಇದ್ದರೆ ಅವನು ಫುಲ್ಲಿನ ಮಲ್ಕೊಳ್ಳೋವರೆಗೂ ಸುಮ್ಮನೆ ಅಂತೂ ಇರಲ್ಲ, ಹತ್ಕೊಂಡಿರ್ತಾನೆ. ಸೊ ಈ ಥರ ಈ ಕಲರ್ ನನ್ನ ಹತ್ರ ಯಾವುದೂ ಇಲ್ಲ ಡ್ರೆಸ್ಸು, ಹಾಗಾಗಿ ಈ ಕಲರ್ನ ಆರ್ಡ್ರ್ ಮಾಡಿಕೊಂಡೆ. ಥರ ಗೋಲ್ಡನ್ ಕಲರ್, ಒಂಥರ ಕ್ರೀಮಿಶ್ ಗೋಲ್ಡನ್ ಕಲರ್ ಥರ. ಸೊ ಕಂಪ್ಲೀಟ್ ಅಂಬ್ರೆಲ್ಲಾ. ಸೊ ಸೈಡ್ ಓಪನ್ ಏನಿಲ್ಲ, ಫುಲ್ ಸ್ಲೀವ್ಸ್ ಇದೆ. ಎಲ್ಲರೂ ಹಾಕ್ಕೊಂಡಿದ್ದು ಡ್ರೆಸ್ ರಿವ್ಯೂ ಕೂಡ ಚೆನ್ನಾಗಿತ್ತು, ಬಟ್ ಡ್ರೆಸ್ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಸೊ ಅಲ್ಲಿ ಏನು ಡ್ರೆಸ್ ನೋಡಿದೆ ಸೇಮ್ ಅದೇ ಡ್ರೆಸ್ ಬಂದಿದೆ. ಅದ್ರ ಜೊತೆಗೆ ಪ್ಯಾಂಟು, ಸೊ ದುಪ್ಪಟ ಒಂಥರ. ಇದು ಏನು ಕಲರ್ ಕ್ಯೂಟ್ ಇದು ಗೊತ್ತಿಲ್ಲ, ಒಂಥರ ಗೋಲ್ಡನ್ ಕ್ರೀಮಿಶ್ ಕಲರ್ ಏನೋ ಇದೆ. ಕಂಪ್ಲೀಟ್ ಇದು ಗೋಲ್ಡನ್ ಕಲರು ಅಲ್ಲ, ಒಂಥರ ಸಿಲ್ವರ್ ಗೋಲ್ಡ್ ಎರಡು ಮಿಕ್ಸ್ ಆಗಿರೋ ಗೋಲ್ಡ್. ವಾವ್, ವೇಲ್ ದುಪ್ಪಟ ಒಳ್ಳೆ ಸಕ್ಕತ್ತಾಗಿದೆ, ಎಷ್ಟು ಲೆಂತಿ ಆಗಿದೆ ನೋಡಿ, ತುಂಬ ಚೆನ್ನಾಗಿದೆ ದುಪ್ಪಟ. ಸೊ ಡ್ರೆಸ್ದು ಲಿಂಕ್ನ ನಾನು ಈ ವಿಡಿಯೋದಲ್ಲಿ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಚೆಕ್ ಮಾಡಿ ನೋಡಿ. ಡ್ರೆಸ್ ಅಂತೂ ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಅಂತೂ ಮಸ್ತ್ ಇದೆ, ಆರಾಮಾಗಿ ಬೈ ಮಾಡ್ಬೋದು. ಬಜೆಟ್ ಫ್ರೆಂಡ್ಲಿ ಆಗಿ ಕೂಡ ಇದೆ ಇದು. ಸೊ ತುಂಬ ಚೆನ್ನಾಗಿದೆ. ಹಾಕೊಂಡ್ಮೇಲೆ ತೋರಿಸ್ತೀನಿ, ಹಬ್ಬಕ್ಕೆ ಹಾಕೊತೀನಿ ಹೇಗೆ ಕಾಣಿಸುತ್ತೆ ಅಂತ. ಸೊ ಎನಿವೆ ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆಗಿದೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ನಾಳೆ ಹೊಸ ಬ್ಲಾಗ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಸ್ಟ್ ಆಫ್ ಬ್ಲಾಗ್. ಬಾಯ್.